ನಮ್ಮ ಬಜೆಟ್ ತ್ಯಾಗರಾಜ್ ಇವತ್ತೇನು ಬಜೆಟ್ ಮಂಡನೆ ಆಗಿದೆ, ಇದು ಬಜೆಟ್ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಸಂತೋಷವನ್ನು ಪಡಿಸುವಂತ ಒಂದು ಫ್ರೂಟ್ ಗಿಫ್ಟ್ ಇದು. ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಯೋಜನೆಗಳಿಗೆ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ಅದಕ್ಕೆಲ್ಲ ಗೌರ್ಮೆಂಟ್ ಗ್ಯಾರಂಟಿಗಳನ್ನು ಕೊಟ್ಟು ಹೆಚ್ಚು ಕಮ್ಮಿ 1 ಲಕ್ಷ ಕೋಟಿಯಷ್ಟು ವಿವಿಧ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಸಿದ್ಧತೆ ಆಗ್ತಾ ಇದೆ. ಇರಿಗೇಷನ್ಗೆ, PWD ಮತ್ತು 8,000 ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೆ ಕೊಡಬೇಕು ಅಂತೇಳಿ ಅದಕ್ಕೆ ಇಟ್ಟಿದೆ. 4 ಲಕ್ಷ ಕೋಟಿ ಮೀರಿದೆ. ಸಾಲ ಮಾಡಿದ್ದೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರನೂ ಸಾಲ ಮಾಡಿದೆ, ಎಲ್ಲರೂ ಸಾಲ ಮಾಡಿದೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿರೋಂಥ ಒಂದು ಬಜೆಟ್ಟು. ಸೊ ನನ್ನ 37 ವರ್ಷ 89 ಅಸೆಂಬ್ಲಿಗೆ ಬಂದೆ, 36 ವರ್ಷ ಆಗಿದೆ. ಇದೊಂದು ಐತಿಹಾಸಿಕವಾದಂಥ ಬಜೆಟ್ಟು, ಜನಪರ ಬಜೆಟ್ಟು, ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಕೊಡಿಸುವಂಥ ಒಂದು ಬಜೆಟ್ಟು. ಸೊ ಬಹಳ ದೂರದೃಷ್ಟಿ ಇಟ್ಕೊಂಡು ಈ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ಎಲ್ಲರಿಗೂ ಓಲೈಕೆ ಮಾಡಬೇಕಲ್ಲ. ಈ ಸಮಾಜದಲ್ಲಿರೋಂಥ ಜನಕ್ಕೆಲ್ಲರೂ ಕೂಡ ನಾವು ಎಲ್ಲ ವರ್ಗದ ಜನರು ಕೂಡ ನಾವು ಸಮಾನತೆಯಿಂದ ನೋಡಬೇಕು. ನನ್ನ ಕನಸಲ್ಲ ಅಮ್ಮ, ಇದು ರಾಜ್ಯದ ಕನಸು, ದೇಶದ ಕನಸು. ಸೆಂಟ್ರಲ್ ಗೌರ್ಮೆಂಟ್ ಅಂತೂ ಕೊಡ್ಲಿಲ್ಲ, ನಮ್ಮ ಗೌರ್ಮೆಂಟ್ ಆದ್ರೂ ಕೊಡಬೇಕಲ್ಲ, ಅದಕ್ಕೆ ಕೊಟ್ಟಿದೆ. ಕರ್ನಾಟಕ ನಥಿಂಗ್ ವಾಸ್ ಬಿನ್ ಬಿಯಾಂಡ್ ಕರ್ನಾಟಕ. ಇಟ್ ಇಸ್ ಎ ಶೇಮ್ ಆನ್ ದೆಮ್. Let them do whatever they want. It is the will of the people. We are there to protect the people of Karnataka. You have not fulfilled the promises which you made. Whatever promises we have done, it is not like their budget. Or it is not their tenure. In our tenure, we have fulfilled whatever we have promised to the people of Karnataka. We have delivered. But what can the people expect from ಆಗಲ್ಲ. ಇನ್ನು 15 ನಿಮಗೆ ಬಜೆಟ್ ಹೇಳ್ಬೇಕು ಹೇಳ್ತಾರೆ. ಬಿಜೆಪಿ ಅವ್ರ ಕೈಲಿ ಅದೇನು ಹೇಳ್ತಾರಲ್ಲ, ಮಂಡಿಸ್ತಾ ಇದಾರಲ್ಲ, ನಮ್ಮ ಕೈಲಾಗ್ಲಿಲ್ಲ ಅಲ್ಲ, ಕೊಟ್ಟು ಮಾತನ್ನ ಉಳಿಸ್ಕೊಂಡಿದಾರಲ್ಲ.